ಹರಿ ಓಂ. ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾವು ಈಗ ಆಲ್ರೆಡಿ ಪಿತೃಪಕ್ಷ ಪ್ರಾರಂಭ ಆಗಿದೆ. ಈ ಪಿತೃಪಕ್ಷದಲ್ಲಿ ನಾವು ನಮ್ಮ ಪಿತೃಗಳು ಖುಷಿಯಾಗಿ ಅಸ್ತು ಅಂತ ಅನ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಕೆಲವೊಂದು ಸಾಮಗ್ರಿಗಳನ್ನು ನಾವು ಮನೆಗೆ ತರಬೇಕು. ಅದು ಯಾವುದು ಅಂತ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಈ ವರ್ಷದ ಪಿತೃಪಕ್ಷ ಆಗಲೇ ಪ್ರಾರಂಭ ಆಗೈತಿ. ಸೆಪ್ಟೆಂಬರ್ 17ರಿಂದ ನಾನು ವಿಡಿಯೋ ಹಾಕೋದು ಲೇಟ್ ಆಯಿತು. ಈ ಒಂದು ಪಿತೃಪಕ್ಷ ಈ ಮಹಾಲಯ ಪಕ್ಷದ 16 ದಿನದೊಳಗೆ ಜನರು ಯಾವುದೋ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡೋಂಗಿಲ್ಲ. ಈ ಒಂದು ಪಿತೃಪಕ್ಷದೊಳಗೆ ಖರೀದಿ ಮಾಡದೇ ಇರೋ ಕೆಲವೊಂದು ಸಾಮಾನುಗಳು ಇದ್ದಾವೆ. ಅದೇ ಥರ ಕೆಲವೊಂದು ಸಾಮಾನುಗಳನ್ನು ನಾವು ಖರೀದಿಯನ್ನು ಮಾಡ್ಬೋದು. ಕೆಲವೊಂದು ಶುಭ ಅಂತ ಪರಿಗಣಿಸಿದ್ರೆ ಇನ್ನೊಂದು ಅಶುಭ ಅಂತ ಪರಿಗಣಿಸಲಾಗ್ತೈತಿ. ಮತ್ತು ಏನಂತಂದ್ರೆ, ನಾವು ಹಿಂದಿನ ನಮ್ಮ ಶಾಸ್ತ್ರದ ಪ್ರಕಾರ ಹೊಸ ಬಟ್ಟೆಯನ್ನು ಖರೀದಿ ನಿಷೇಧ ಇರ್ತೈತಿ. ಹೊಸ ಬಟ್ಟೆಗಳನ್ನು ಈ ಟೈಮಲ್ಲಿ ನಾವು ಖರೀದಿಯನ್ನು ಮಾಡಬಾರ್ದಂತ ಹೇಳ್ತಾರೆ. ಈ ವರ್ಷದ ನೋಡ್ರಿ ಪಿತೃಪಕ್ಷ ಈಗಾಗಲೇ 3 ದಿವಸ ಆಯ್ತು ಪ್ರಾರಂಭ ಆಗಿ. ಯಾವುದೋ ಹೊಸ ವಸ್ತುಗಳನ್ನು ನಾವು ಈ ಟೈಮಲ್ಲಿ ಖರೀದಿ ಮಾಡೋದಿಲ್ಲ. ಈ ದಿನ ಏನಪ್ಪ ಅಂತಂದ್ರೆ, ಪಿತೃಪಕ್ಷ ನಮ್ಮ ಹಿರಿಯರಿಗೆ ಮೀಸಲಾಗಿರೋದ್ರಿಂದ ಇದನ್ನು ಹೊಸ ವಸ್ತುಗಳು ಖರೀದಿ ಮಾಡೋದು ಅಶುಭ ಅಂತ ಪರಿಗಣನೆ ಮಾಡಲಾಗ್ತೈತಿ. ಮತ್ತು ಅದೇ ಥರ ಯಾವುದೇ ಒಂದು ಸಮಾರಂಭ ಅದೆಲ್ಲ ಮಾಡೋಂಗಿಲ್ಲ. ಮನೆಯೊಳಗೆ ವಿಶೇಷ ಏನು ಮಾಡೋಷ್ಟು ಇರೋಂಗಿಲ್ಲ. 15 ದಿವಸ ಏನಂದ್ರೆ ಬರೀ ಪಿತೃಗಳ ಒಂದು ಆರಾಧನೆ ಮತ್ತು ಪಿತೃಗಳ ಒಂದು ಪೂಜೆ ಮಾಡುವಂಥದ್ದು ಇರ್ತೈತಿ ನೋಡ್ರಿ ದಿನ. ಅದೇ ಥರ ನಾವು ಯಾವ ವಸ್ತುಗಳನ್ನು ನಾವು ಖರೀದಿ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿ. ಈ ಟೈಮ್ ಒಳಗೆ ಇನ್ನು ಕೆಲವೊಂದಂತೂ ನಿಷೇಧನ ಐತಿ. ಈ ಪಕ್ಷ ಮಾಸದಲ್ಲಿ ಏನಂತಂದ್ರೆ, ಹಿರಿಯ ಆತ್ಮಗಳು ಭೂಮಿಗೆ ಒಂದು ಬಂದು ವಿಲೀನವಾಗುವಂಥ ದಿನಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಮಹಾಲಯ ಪಕ್ಷ ಅಂತ ಕರಿತೀವಿ. ಅವ್ರು ಬಂದಾಗ ಅವರೆಲ್ಲರಿಗೂ ಕುಟುಂಬದ ಸದಸ್ಯರು, ಪರಿಚಯಸ್ಥರು, ಸ್ನೇಹಿತರಂತನ ಭಾವನೆ ಮಾಡಲಾಗ್ತೈತಿ. ಅವ್ರಿಗೆ ಆಹಾರ ಮತ್ತು ನೀರನ್ನು ಒದಗಿಸೋದು ಏನಂತಂದ್ರೆ, ಅವ್ರಿಗೆ ಇಷ್ಟವಾಗಿದ್ದು ಯಾವ ಆಹಾರ ಯಾವ ಹಣ್ಣು ನಾವು ದಾನ ಮಾಡ್ತೀವಿ ನೋಡ್ರಿ, ಅದು ಅವ್ರಿಗೆ ಬಾಯಾರಿಕೆ ಮತ್ತು ಹಸಿವನ್ನು ನೀಗಿಸ್ತದೆ. ಮತ್ತು ಅವ್ರು ಭಾಳ ಸಂತೋಷದಿಂದ ವಾಪಸ್ಸು ಹೋಗ್ತಾರೆ ಅಂತಂದು ಒಂದು ಐಹಿತೆ ಐತೆ ನೋಡ್ರಿ. ಈ ಒಂದು ಟೈಮಲ್ಲಿ ಖರೀದಿ ಮಾಡುವಂಥ ವಸ್ತುಗಳು ಯಾವುದಂದ್ರೆ, ಫಸ್ಟ್ ಅಂತಂದ್ರೆ ಎಳ್ಳು, ಕರಿ ಎಳ್ಳು. ಈ ಕರಿ ಎಳ್ಳು ಏನಂತಂದ್ರೆ, ಈ ಪಕ್ಷ ಮಾಸದಲ್ಲಿ ಖರೀದಿಯನ್ನು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಇದನ್ನು ಮಾಡೋದ್ರಿಂದ. ಯಾಕಪ್ಪ ಅಂತಂದ್ರೆ, ನಾವು ನಮ್ಮ ಪೂರ್ವಜರಿಗೆ ತರ್ಪಣವನ್ನು ಬಿಡಲು ಈ ಒಂದು ಕಪ್ಪು ಎಳ್ಳನ್ನು ಬಳಕೆಯನ್ನು ಮಾಡಲಾಗ್ತೈತಿ. ಹಾಗಾಗಿ ಈ ಒಂದು ಕಪ್ಪು ಎಳ್ಳು ಏನಂದ್ರೆ ವಿಷ್ಣು ಸಹ ಪ್ರಿಯವಾಗಿದ್ದು, ಇದನ್ನು ನಾವು ಖರೀದಿ ಮಾಡಿ ಈ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ನಮ್ಮ ಪೂರ್ವಜರು ಅತ್ಯಂತ ಸಂತೋಷದಿಂದ ಇರ್ತಾರೆ ಅಂತಂದು ಹೇಳಿ ಒಂದು ಭಾವಿಸಲಾಗೈತಿ. ಇನ್ನೊಂದು ಏನಂತಂದ್ರೆ, ಬಾರ್ಲಿ. ಈ ಒಂದು ಪಕ್ಷ ಮಾಸದ ಸಮಯದಲ್ಲಿ ಬಾರ್ಲಿಯನ್ನು ಸಹ ನಾವು ಖರೀದಿಯನ್ನು ಮಾಡ್ಬೋದು. ಬಾರ್ಲಿ ಭೂಮಿ ಮೇಲೆ ಉತ್ಪತ್ತಿಯಾದ ಮೊದಲ ಧಾನ್ಯ ಅಂತಂದು ಹಿಂದಿಂದನೂ ಬಂದಿದೆ. ಹಾಗಾಗಿ ಧಾರ್ಮಿಕ ದೃಷ್ಟಿಕೋನದಿಂದ ನಾವೇನಪ್ಪ ಅಂತಂದ್ರೆ ಇದಕ್ಕೆ ಒಂದು ಚಿನ್ನಕ್ಕೆ ಕೊಡುವಂಥ ಸ್ಥಾನವನ್ನು ಕೊಟ್ಟಿದ್ದೀವಿ. ಈ ಮಹಾಲಯ ಪಕ್ಷದೊಳಗೆ ನಾವು ಬಾರ್ಲಿಯನ್ನು ತೊಗೊಂಡು ದಾನ ಮಾಡಿದರೆ ನಮಗೆ ಸಂಪತ್ತು ವೃದ್ಧಿ ಆಗ್ತೈತಿ ಅಂತಂದು ನಮ್ಮ ಹಿಂದಿನ ಒಂದು ಪುರಾಣದೊಳಗೆ ಹೇಳಲಾಗ್ತೈತಿ. ಅದೇ ಥರ ಹೊಸ ಬಟ್ಟೆಯನ್ನು ನಾವು ಏನಂತಂದ್ರೆ ಈ ಒಂದು ಪಕ್ಷ ಮಾಸದಲ್ಲಿ ಖರೀದಿ ನಿಷೇಧವನ್ನು ಮಾಡಲಾಗಿದೆ. ಆದರೆ ಈ ಪೂರ್ವಜರು ತಮಗಾಗಿ ಏನಂದ್ರೆ ಕೆಲವೊಂದು ಹೊಸ ವಸ್ತುಗಳ ಬದಲು ಈ ದಾನವನ್ನು ಮಾಡೋದ್ರಿಂದ ಏನಾಗುತ್ತಂದ್ರೆ ಅವರು ಸಂತೃಪ್ತರಾಗ್ತಾರೆ. ಬಟ್ಟೆಯನ್ನು ದಾನವನ್ನು ಮಾಡಿದ್ರೆ ಅವರ ಆ ಹೊಸ ವಸ್ತ್ರವನ್ನು ಪೂರ್ವಜರನ್ನು ಧ್ಯಾನಿಸಿ ಅದನ್ನು ಏನಂತಂದ್ರೆ ದಾನವನ್ನು ಮಾಡೋದ್ರಿಂದ ಅವರ ಸಂತೋಷ ಮತ್ತು ಆಶೀರ್ವಾದ ಪಡಿಬೋದು ಅಂತ ನಂಬಲಾಗ್ತೈತಿ. ಇದು ಜೀವನದಲ್ಲಿ ನಮಗೆ ಸಂತೋಷ ಮತ್ತು ಶಾಂತಿಯನ್ನು ತರುತ್ತೆ. ಅದೇ ಥರ ಇನ್ನೊಂದು ಏನಂದ್ರೆ ಅಕ್ಕಿ. ಈ ಅಕ್ಕಿಯನ್ನು ನಾವೇನಂತಂದ್ರೆ ಶ್ರಾದ್ದದಲ್ಲಿ ಬಳಸೋದ್ರಿಂದ ಈ ಮಹಾಲಯ ಪಕ್ಷದ ಸಮಯದೊಳಗೆ ಅಕ್ಕಿಯನ್ನು ಸಹ ನಾವು ಖರೀದಿ ಮಾಡ್ಬೋದು. ಅಕ್ಕಿಯನ್ನು ಬೆಳ್ಳಿ ಅಂತಂದು ಪರಿಗಣಿಸಲಾಗುತ್ತೆ. ಪೂರ್ವಜರನ್ನು ನಾವು ಧ್ಯಾನ ಮಾಡಿದ ನಂತರ ಅನ್ನದಾನವನ್ನು ಮಾಡ್ತೀವಿ. ಈ ಅನ್ನದಾನ ಮಾಡೋದ್ರಿಂದ ನಮ್ಮ ಸಂಪತ್ತು ದುಪ್ಪಟ್ಟಾಗುತ್ತೆ ಅಂತಂದು ಹೇಳಲಾಗುತ್ತೆ. ಇದು ನೋಡ್ರಿ ಅಕ್ಕಿ ಒಂದು ಮಾಹಿತಿ. ಆನಂತರ ತೈಲ, ಎಣ್ಣೆ. ಮಹಾಲಯ ಪಕ್ಷ ಸಮಯದೊಳಗೆ ನಾವು ಪೂರ್ವಜರಿಗೆ ಎಣ್ಣೆಯನ್ನು ಅರ್ಪಿಸಬೇಕಂತ ನಿಯಮನ ಐತಿ. ಅದು ಹಾಗಾಗಿ ಅವರು ತೃಪ್ತರಾಗಿದ್ದಾರೆ ಅಂತಲೇ
ಅಂದ್ಕೊತೀವಿ. ಎಣ್ಣೆಯನ್ನು ಖರೀದಿಸಿ ಪೂರ್ವಜರಿಗೆ ದಾನ ಮಾಡಿದರೆ ನಮ್ಮ ನಿತ್ಯ ಜೀವನ ಏನಂದ್ರೆ ಅತ್ಯಂತ ಸುಖವಾಗಿರ್ತೈತಿ ಅಂತಂದು ಹೇಳ್ಬೋದು. ಅದ ನಂತರ ಇನ್ನೊಂದು ಏನಂತಂದ್ರೆ ಬಿಳಿ ಹೂಗಳು. ನಾವು ನೋಡ್ರಿ ಶ್ರಾದ್ದ ಸಮಯದೊಳಗೆ ನಮ್ಮ ಪೂರ್ವಜರಿಗೆ ತರ್ಪಣ ನೀಡಲು ಬಿಳಿ ಹೂಗಳನ್ನು ಬಳಕೆಯನ್ನು ಮಾಡ್ತೀವಿ. ಈ ಬಿಳಿ ಹೂಗಳೇನಂತಂದ್ರೆ ಅತ್ಯಂತ ನೆಚ್ಚಿನ ಶಾಂತಿ ಮತ್ತು ಸರಳತೆಯನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಪೂರ್ವಜರ ಒಂದು ಮೆಚ್ಚುಗೆಯನ್ನು ಪಡೆಯಲು, ಅವರ ಆಶೀರ್ವಾದವನ್ನು ಪಡೆಯಲು ನಾವೇನು ಮಾಡಬೇಕಂದ್ರೆ ಮಹಾಲಯ ಒಂದು ಪಕ್ಷದ ಸಮಯದಲ್ಲಿ ಬಿಳಿ ಹೂಗಳನ್ನು ತರ್ಬೋದು ನೋಡ್ರಿ. ಇದಿಷ್ಟು ಏನಂತಂದ್ರೆ ಈ ಒಂದು ಪಿತೃಪಕ್ಷದಲ್ಲಿ ನಾವು ತರುವಂತಹ ಒಂದು ಯಾವ್ಯಾವ ಸಾಮಾನುಗಳನ್ನು ತರ್ಬೋದು ಅನ್ನೋದನ್ನು ಹೇಳಿದ್ದೀನಿ. ತರದೇ ಇರುವಂಥ ಸಾಮಾನುಗಳು ಕೆಲವಿದ್ದಾವೆ. ಅದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಬರ್ತೀನಿ ನೋಡಿರಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಹಾಕಿರಿ. ಅದು ತರದೇ ಇರೋಂಥ ವಸ್ತುಗಳು ಯಾವಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ನಮ್ಮ ಒಂದು ಪಿತೃಗಳು ಖುಷಿಯಾಗಿ ಹೋಗಬೇಕು ಅಂತಂದ್ರೆ, ಅಸ್ತು ಅನ್ಬೇಕಂತಂದ್ರೆ ಈ ಒಂದು ವಸ್ತುಗಳನ್ನು ನೀವು ಸಹ ಮನೆಗೆ ತೊಗೊಂಬರ್ರಿ ಮತ್ತು ದಾನವನ್ನು ಕೊಡ್ರಿ. ಅತ್ಯಂತ ಒಳ್ಳೆಯದು. ಈ ಟೈಮಲ್ಲಿ ದಾನವನ್ನು ಮಾಡೋದ್ರಿಂದ ಭಾಳ ಶ್ರೇಷ್ಠ ಅಂತಂದು ಹೇಳ್ತಾರೆ ನೋಡಿ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿತ್ತು ಈ ವಿಡಿಯೋ ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.